ಕಾಡಂಚಿನ ಜನರನ್ನ ಇವತ್ತು ಮಾತಾಡಿಸೋದಕ್ಕೆ ಮತ್ತೆ ಈ ಕಾಡು ಪ್ರಾಣಿಗಳು ವನ್ಯಜೀವಿಗಳು ಕಾಡಂಚಿನ ಜನರಿಗೆ ಎಷ್ಟೆಷ್ಟು ಅಥವಾ ಆ ಭಾಗದ ಬೆಳೆ ನಾಶ ಮಾಡೋದ್ರಿಂದ ಹಿಡಿದು ಅಥವಾ ಆ ಭಾಗದಲ್ಲಿ ಏನೇನು ಆತಂಕ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕಾಡಂಚಿನ ಜನರ ಗೋಳನ್ನ ಇವತ್ತು ತೋರಿಸ್ತೀವಿ. ಅದ್ರ ಜೊತೆಗೆ ಆ ಕಾಡು ಪ್ರಾಣಿಗಳ ಜೊತೆಗೆ ಈ ಜನರ ಒಡನಾಟ ಅದೆಲ್ಲವೂ ಕೂಡ ನಾವು ಇವತ್ತು ತೋರಿಸ್ತಾ ಹೋಗ್ತೀವಿ. ನೋಡಿ, ನಾನಿರುವಂತ ಜಾಗ ನಿನ್ನೆ ಆದಂತ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಆದಂಥ 5 ಹುಲಿಗಳ ಮಾರಣ ಹೋಮ ಇತ್ತಲ್ಲ, ಆ ಮಾರಣ ಹೋಮ ಆದಂಥ ಆ ಒಂದು ವೀಣ್ಯಂ ವಲಯ ಇತ್ತಲ್ಲ, ಆ ವೀಣ್ಯಂ ವಲಯದಿಂದ ಸುಮಾರು ಒಂದು 5 ಕಿಲೋಮೀಟರ್ ಆಸ್ಪಾಸ್ನಲ್ಲಿರುವಂಥ ಕಾಡಂಚಿನ ಜನರನ್ನ ಮಾತಾಡ್ಸೋಣ ಅಂತೇಳಿ ನಾನು ಬಂದಿದ್ದೀನಿ. ಕೊತ್ತುಗುಳಿ ಅನ್ನುವ ಗ್ರಾಮ ಇದು. ಇಲ್ಲಿನ ಜನರನ್ನ ಮಾತಾಡಿಸ್ತೀನಿ. ಏನು ವಿಚಾರ ಏನು ಎತ್ತ ಅನ್ನೋದ್ರ ಬಗ್ಗೆ ಅವ್ರನ್ನೇ ವಿಚಾರ ಮಾಡೋಣ. ಸರ್, ತಮ್ಮ ಹೆಸರೇನು? ಶಿವಸ್ವಾಮಿ ಅಂತ ಸರ್. ಓಕೆ, ತಮಗೆ ಈ ವನ್ಯಜೀವಿಗಳಿಂದ ಏನೇನು ತಾಪತ್ರೆ ಆಗ್ತದೆ ಸರ್? ಮಾಮೂಲಿ ಸರ್, ಇಲ್ಲಿ ಕಾಡಂಚಿನ ಗ್ರಾಮ ಅಂತಂದಮೇಲೆ ಆನೆ ಮತ್ತು ಹಂದಿ, ಇವು ಕೋತಿ ಇವೆಲ್ಲ ಬಂದ್ಕೊಂಡೇ ಇರ್ತವೆ ಸರ್. ನಾವು ಯಾಕಂತಂದರೆ ನಮ್ಗೆ ರಸ್ತೆ ಚೆನ್ನಾಗಿದೆ, ಬಟ್ ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೂ ನಮ್ಗೆ ಏನಾದ್ರು ತೊಂದರೆ ಗಿಂದರೆ ಆದರೆ ರಾಮಪುರ ಅರಣ್ಯಾಧಿಕಾರಿಗಳು ಮತ್ತೆ ನಿಮ್ಮ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳೋದು ಸರ್, ಏನು ಹೇಳ್ತೀರಿ? ಇಲ್ಲ ಅಂತಲ್ಲ ಇದೆ, ಅಂದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನು ಮಾಡ್ತೀರಾ, ನಾವು ಕಾಡಂಚಿನ ಕುಂತಿರೋತಕ್ಕಂಥ ಜನ ನಾವು, ಅವರನ್ನು ಅವ್ರ ಜೊತೆ ನಾವು ರಕ್ಷಣೆ ಮಾಡಿಕೊಂಡು ಅವ್ರ ಜೊತೆ ನಾವು ಸೇರಿಕೊಂಡು ಏನೋ ಇರೋದು ಅವ್ರ ಜೊತೆ ನಾವು ಒಡನಾಟ ಇಟ್ಕೊಂಡು ಬೆಳಕು ಹೋಗಬೇಕು. ಆ ರೀತಿ ನಮ್ಮ ಪರಿಸ್ಥಿತಿ ಇದೆ. ಬಸ್ಸು ಒಂದು 8 ಗಂಟೆಗೆ ಒಂದು ಬಸ್ ಹೋಗುತ್ತೆ, ಬಿಟ್ಟರೆ ಇಲ್ಲಿಂದ ನಾವು ಮತ್ತೆ ಆಟೋ ಒಂದು KSRTC ಒಂದು ಹೋಗುತ್ತೆ ಅಷ್ಟೇ, ಬೇರೆ ಏನು ವ್ಯವಸ್ಥೆ ಏನಿಲ್ಲ. ಇಲ್ಲಿಂದ ಹೋಗಬೇಕು ಅಂತಂದರೆ ನಾವು ಹೆಂಗೆ ಇದ್ರು ಮಿನಿಮಮ್ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಒಂದು 50 ಕಿಲೋಮೀಟ್ರ್ ಹೋಗಬೇಕು. 50ರಿಂದ 60-70 ಕಿಲೋಮೀಟ್ರ್ ಕೊಳ್ಳಾಲ ಹೋಗಬೇಕು. ಬಿಟ್ಟರೆ ಕೊಳ್ಳಾಲ ಬಿಟ್ಟರೆ ನಗರನೇ. ಮೂಲಭೂತ ಸೌಕರ್ಯಗಳೆಲ್ಲ ಕಡಿಮೆ ಇದೆ. ಮಾಮೂಲಿ ಕಾಡಂಚಿನ ಗ್ರಾಮ ಅಂತಂದಮೇಲೆ ಆನೆ, ಕೋತಿ, ಹಂದಿ ಇವೆಲ್ಲ ಕಾಟ ಇದೆ. ನೀವು ಮನೇಲಿ ಹಸು ಸಾಕ್ತೀರಾ? ಹಸು ಇದೆ ಸರ್, ನಮ್ದಿಲ್ಲ, ಎಲ್ಲರೂ ಸಾಕಿರೋದಿದೆ. ಅವುಗಳನ್ನ ಕಾಡಿಗೆ ಕರ್ಕೊಂಡೋಗಿ ಮೇಯಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಬಿಡ್ತಾರೆ ಸರ್, ಕಾಡಿಗೆ ಬಿಡ್ತಾರೆ. ಅಲ್ಲೇನಾದ್ರೂ ಹುಲಿ ಅಥವಾ ಇನ್ನೇನಾದ್ರೂ ಹಾಳಿಯಾಗಿ ಮಾಮೂಲಿ ಹುಲಿ, ಚಿರತೆ ಎಲ್ಲ ಸಣ್ಣ ಪ್ರಾಣಿಗಳೆಲ್ಲ ಹಿಡಿದು ತಿನ್ನೋ ಘಟನೆನೂ ಇದೆ, ಇಲ್ಲ ಅಂತಲ್ಲ. ಹಂಗಾದಾಗ ಅರಣ್ಯಾಧಿಕಾರಿಗಳು ತಮ್ಗೇನಾದ್ರೂ ಪರಿಹಾರ ಮತ್ತೇನಾದ್ರೂ ನೀಡ್ತಾರೆ ಹೇಗೆ? ಪಶುಗಳಿಗೆಲ್ಲ ಯಾವುದೇ ಆಹಾರ ಇದು ನೀಡಿಲ್ಲ ಸರ್. ಅಂದರೆ ಬೆಳೆ ಪರಿಹಾರಕ್ಕೆ ಆನೆ ತಿಂತ ಅಥವಾ ರಾಗಿ ತಿಂತ, ಜೋಳ ತಿಂತ, ಆನೆ ಹಂದಿಗಿಲ್ಲ. ಆನೆ ಏನಾದ್ರು ಬಂದು ಫಸಲು ನಾಶ ಮಾಡ್ತು ಅಂತಂದರೆ ಅದಕ್ಕಷ್ಟು ಇಷ್ಟು ಪರಿಹಾರ ಕೊಡ್ತಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಬೇರೆ ಏನಿಲ್ಲ. ಮತ್ತೆ ಕಾಡು ಪ್ರಾಣಿಗಳಿಂದ ನಿಮಗೆ ನಿರಂತರ ಸಮಸ್ಯೆ ಅಂತೂ ಇದೆ? ಎಂತೂ ಖಂಡಿತ ಸರ್, ಸಮಸ್ಯೆ ಇದೆ, ಇಲ್ಲ ಅಂತ. ನೀವು ಅವರ ವಿರುದ್ಧ ಹೋಗುದಿಲ್ಲ ಕಾಡು ಪ್ರಾಣಿಗಳ? ನಾವು ಹಂಗೆಲ್ಲ ಹೋಗಲ್ಲ. ನಾವು ಏನಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಅವ್ರು ಕರೆದು ತೋರಿಸಿ ಈ ರೀತಿ ಆಗಿದೆ ಸರ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಾವು ಬಂದಷ್ಟು ಪರಿಹಾರ ತಗೋತೀವಿ. ನೋಡಿ, ಇದು ಈ ಕಾಡಂಚಿನ ಜನರು ಹೇಳ್ತಿರುವಂಥ ಮಾತು. ಕಾಡು ಪ್ರಾಣಿಗಳು ಕಾಡಂಚು ಅಂತೇಳಿ ಹೇಳಿದರೆ ಅಲ್ಲಿ ನಮ್ಮ ಮನೆಯೊಳಗೆಲ್ಲ ಬರೋದು ಅಥವಾ ನಮ್ಮ ಮನೆಗೆಲ್ಲ ಅಥವಾ ನಮ್ಮ ಬೆಳೆಗಳಿಗೆಲ್ಲ ಹಾನಿ ಮಾಡೋದು ಸಹಜ. ಆದರೆ ನಾವು ವಿರುದ್ಧವಾಗಿ ಹೋಗೋದಿಲ್ಲ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ನೋಡ, ಇನ್ನಷ್ಟು ಈ ಭಾಗದ ಜನರ ಬದುಕು ಬವಣೆಯನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಶಿರ್ಯ, ರಿಪಬ್ಲಿಕ್ ಕನ್ನಡದಿಂದ, ಚಾಮರಾಜನಗರದಲ್ಲಿ. ಕಾಡಂಚಿನ ಜನರನ್ನ ಇವತ್ತು ಮಾತಾಡಿಸೋದಕ್ಕೆ ಮತ್ತೆ ಈ ಕಾಡು ಪ್ರಾಣಿಗಳು ವನ್ಯಜೀವಿಗಳು ಕಾಡಂಚಿನ ಜನರಿಗೆ ಎಷ್ಟೆಷ್ಟು ಅಥವಾ ಆ ಭಾಗದ ಬೆಳೆ ನಾಶ ಮಾಡೋದ್ರಿಂದ ಹಿಡಿದು ಅಥವಾ ಆ ಭಾಗದಲ್ಲಿ ಏನೇನು ಆತಂಕ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕಾಡಂಚಿನ ಜನರ ಗೋಳನ್ನ ಇವತ್ತು ತೋರಿಸ್ತೀವಿ. ಅದ್ರ ಜೊತೆಗೆ ಆ ಕಾಡು ಪ್ರಾಣಿಗಳ ಜೊತೆಗೆ ಈ ಜನರ ಒಡನಾಟ ಅದೆಲ್ಲವೂ ಕೂಡ ನಾವು ಇವತ್ತು ತೋರಿಸ್ತಾ ಹೋಗ್ತೀವಿ. ನೋಡಿ, ನಾನಿರುವಂಥ ಜಾಗ ನಿನ್ನೆ ಆದಂಥ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಆದಂಥ 5 ಹುಲಿಗಳ ಮಾರಣ ಹೋಮ ಇತ್ತಲ್ಲ, ಆ ಮಾರಣ ಹೋಮ ಆದಂಥ ಆ ಒಂದು ವೀಣ್ಯಂ ವಲಯ ಇತ್ತಲ್ಲ, ಆ ವೀಣ್ಯಂ ವಲಯದಿಂದ ಸುಮಾರು ಒಂದು 5 ಕಿಲೋಮೀಟರ್ ಆಸ್ಪಾಸ್ನಲ್ಲಿರುವಂಥ ಕಾಡಂಚಿನ ಜನರನ್ನ ಮಾತಾಡ್ಸೋಣ ಅಂತೇಳಿ ನಾನು ಬಂದಿದ್ದೀನಿ. ಕೊತ್ತುಗುಳಿ ಅನ್ನುವ ಗ್ರಾಮ ಇದು. ಇಲ್ಲಿನ ಜನರನ್ನ ಮಾತಾಡಿಸ್ತೀನಿ. ಏನು ವಿಚಾರ ಏನು ಎತ್ತ ಅನ್ನೋದ್ರ ಬಗ್ಗೆ ಅವ್ರನ್ನೇ ವಿಚಾರ ಮಾಡೋಣ. ಸರ್, ತಮ್ಮ ಹೆಸರೇನು? ಶಿವಸ್ವಾಮಿ ಅಂತ ಸರ್. ಓಕೆ, ತಮಗೆ ಈ ವನ್ಯಜೀವಿಗಳಿಂದ ಏನೇನು ತಾಪತ್ರೆ ಆಗ್ತದೆ ಸರ್? ಮಾಮೂಲಿ ಸರ್, ಇಲ್ಲಿ ಕಾಡಂಚಿನ ಗ್ರಾಮ ಅಂತಂದಮೇಲೆ ಆನೆ ಮತ್ತು ಹಂದಿ, ಇವು ಕೋತಿ ಇವೆಲ್ಲ ಬಂದ್ಕೊಂಡೇ ಇರ್ತವೆ ಸರ್. ನಾವು ಯಾಕಂತಂದರೆ ನಮ್ಗೆ ರಸ್ತೆ ಚೆನ್ನಾಗಿದೆ, ಬಟ್ ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೂ ನಮ್ಗೆ ಏನಾದ್ರು ತೊಂದರೆ ಗಿಂದರೆ ಆದರೆ ರಾಮಪುರ ಅರಣ್ಯಾಧಿಕಾರಿಗಳು ಮತ್ತೆ ನಿಮ್ಮ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳೋದು ಸರ್, ಏನು ಹೇಳ್ತೀರಿ? ಇಲ್ಲ ಅಂತಲ್ಲ ಇದೆ, ಅಂದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನು ಮಾಡ್ತೀರಾ, ನಾವು ಕಾಡಂಚಿನ ಕುಂತಿರೋತಕ್ಕಂಥ ಜನ ನಾವು, ಅವರನ್ನು ಅವ್ರ ಜೊತೆ ನಾವು ರಕ್ಷಣೆ ಮಾಡಿಕೊಂಡು ಅವ್ರ ಜೊತೆ ನಾವು ಸೇರಿಕೊಂಡು ಏನೋ ಇರೋದು ಅವ್ರ ಜೊತೆ ನಾವು ಒಡನಾಟ ಇಟ್ಕೊಂಡು ಬೆಳಕು ಹೋಗಬೇಕು. ಆ ರೀತಿ ನಮ್ಮ ಪರಿಸ್ಥಿತಿ ಇದೆ.
ಬಸ್ಸು ಒಂದು 8 ಗಂಟೆಗೆ ಒಂದು ಬಸ್ ಹೋಗುತ್ತೆ. ಬಿಟ್ಟರೆ ಇಲ್ಲಿಂದ ನಾವು ಮತ್ತೆ ಆಟೋ ಒಂದು KSRTC ಒಂದು ಹೋಗುತ್ತೆ ಅಷ್ಟೇ. ಬೇರೆ ಏನು ವ್ಯವಸ್ಥೆ ಏನಿಲ್ಲ. ಇಲ್ಲಿಂದ ಹೋಗಬೇಕು ಅಂತಂದರೆ ನಾವು ಹೆಂಗೆ ಇದ್ರು ಮಿನಿಮಮ್ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಒಂದು 50 ಕಿಲೋಮೀಟ್ರ್ ಹೋಗಬೇಕು. 50ರಿಂದ 60-70 ಕಿಲೋಮೀಟ್ರ್ ಕೊಳ್ಳಾಲ ಹೋಗಬೇಕು. ಬಿಟ್ಟರೆ ಕೊಳ್ಳಾಲ ಬಿಟ್ಟರೆ ನಗರನೇ ಮೂಲಭೂತ ಸೌಕರ್ಯಗಳೆಲ್ಲ ಕಡಿಮೆ ಇದೆ. ಕಡಿಮೆ ಇದೆ. ಮಾಮೂಲಿ ಕಾಡಂಚಿನ ಗ್ರಾಮ ಅಂತಂದಮೇಲೆ ಆನೆ, ಕೋತಿ, ಹಂದಿ ಇವೆಲ್ಲ ಕಾಟ ಇದೆ. ನೀವು ಮನೇಲಿ ಹಸು ಸಾಕ್ತೀರಾ? ಹಸು ಇದೆ ಸರ್, ನಮ್ದಿಲ್ಲ, ಎಲ್ಲರೂ ಸಾಕಿರೋರ್ದಿದೆ. ಅವುಗಳನ್ನ ಕಾಡಿಗೆ ಕರ್ಕೊಂಡೋಗಿ ಮೇಯಕ್ಕೆಲ್ಲ ಕರ್ಕೊಂಡು ಹೋಗ್ತೀರಾ? ಬಿಡ್ತಾರೆ ಸರ್, ಕಾಡಿಗೆ ಬಿಡ್ತಾರೆ. ಅಲ್ಲೇನಾದ್ರೂ ಹುಲಿ ಅಥವಾ ಇನ್ನೇನಾದ್ರೂ ಹಾಳಿಯಾಗಿದ್ದು? ಮಾಮೂಲಿ ಹುಲಿ, ಚಿರತೆ ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಹಿಡಿದು ತಿನ್ನುವ ಘಟನೆನೂ ಇದೆ, ಇಲ್ಲ ಅಂತಲ್ಲ. ಹಂಗಾದಾಗ ಅರಣ್ಯಾಧಿಕಾರಿಗಳು ತಮ್ಮನ್ನ ತಮ್ಗೇನಾದ್ರೂ ಪರಿಹಾರ ಮತ್ತೇನಾದ್ರೂ ನೀಡ್ತಾರೆ ಹೇಗೆ? ಪಶುಗಳಿಗೆಲ್ಲ ಯಾವುದೇ ಆಹಾರ ಇದು ನೀಡಿಲ್ಲ ಸರ್. ಅಂದರೆ ಬೆಳೆ ಪರಿಹಾರಕ್ಕೆ ಆನೆ ತಿಂತ ಅಥವಾ ರಾಗಿ ತಿಂತ, ಜೋಳ ತಿಂತ, ಆನೆ, ಹಂದಿಗಿಲ್ಲ, ಆನೆ ಏನಾದ್ರು ಬಂದು ಫಸಲು ನಾಶ ಮಾಡ್ತು ಅಂತಂದರೆ ಅದಕ್ಕೆ ಅಷ್ಟು ಇಷ್ಟು ಪರಿಹಾರ ಕೊಡ್ತಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಬೇರೆ ಏನಿಲ್ಲ. ಮತ್ತೆ ಕಾಡು ಪ್ರಾಣಿಗಳಿಂದ ನಿಮಗೆ ನಿರಂತರ ಸಮಸ್ಯೆ ಅಂತೂ ಇದೆ? ಎಂತೂ ಖಂಡಿತ ಸರ್, ಸಮಸ್ಯೆ ಇದೆ, ಇಲ್ಲ ಅಂತ. ನೀವು ಅವರ ವಿರುದ್ಧ ಹೋಗುದಿಲ್ಲ ಕಾಡು ಪ್ರಾಣಿಗಳ? ನಾವು ಹಂಗೆಲ್ಲ ಹೋಗಲ್ಲ. ನಾವು ಏನಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಅವ್ರು ಕರೆದು ತೋರಿಸಿ ಈ ರೀತಿ ಆಗಿದೆ ಸರ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಾವು ಬಂದಷ್ಟು ಪರಿಹಾರ ತಗೋತೀವಿ. ನೋಡಿ, ಇದು ಈ ಕಾಡಂಚಿನ ಜನರು ಹೇಳ್ತಿರುವಂತ ಮಾತು. ಕಾಡು ಪ್ರಾಣಿಗಳು ಕಾಡಂಚು ಅಂತೇಳಿ ಹೇಳಿದ್ರೆ ಅಲ್ಲಿ ನಮ್ಮ ಮನೆಯೊಳಗೆಲ್ಲ ಬರೋದು ಅಥವಾ ನಮ್ಮ ಮನೆಗೆಲ್ಲ ಅಥವಾ ನಮ್ಮ ಬೆಳೆಗಳಿಗೆಲ್ಲ ಹಾನಿ ಮಾಡೋದು ಸಹಜ. ಆದರೆ ನಾವು ವಿರುದ್ಧವಾಗಿ ಹೋಗೋದಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ನೋಡ, ಇನ್ನಷ್ಟು ಈ ಭಾಗದ ಜನರ ಬದುಕು ಬವಣೆಯನ್ನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡದಿಂದ, ಚಾಮರಾಜನಗರದಲ್ಲಿ. ಕಾಡಂಚಿನ ಜನರನ್ನ ಇವತ್ತು ಮಾತಾಡಿಸೋದಕ್ಕೆ ಮತ್ತೆ ಈ ಕಾಡು ಪ್ರಾಣಿಗಳು, ವನ್ಯಜೀವಿಗಳು ಕಾಡಂಚಿನ ಜನರಿಗೆ ಎಷ್ಟೆಷ್ಟು ಅಥವಾ ಆ ಭಾಗದ ಬೆಳೆ ನಾಶ ಮಾಡೋದ್ರಿಂದ ಹಿಡಿದು ಅಥವಾ ಆ ಭಾಗದಲ್ಲಿ ಏನೇನು ಆತಂಕ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ನಾವು ಕಾಡಂಚಿನ ಜನರ ಗೋಳನ್ನ ಇವತ್ತು ತೋರಿಸ್ತೀವಿ. ಅದ್ರ ಜೊತೆಗೆ ಆ ಕಾಡು ಪ್ರಾಣಿಗಳ ಜೊತೆಗೆ ಈ ಜನರ ಒಡನಾಟ ಅದೆಲ್ಲವೂ ಕೂಡ ನಾವು ಇವತ್ತು ತೋರಿಸ್ತಾ ಹೋಗ್ತೀವಿ. ನೋಡಿ, ನಾನಿರುವಂಥ ಜಾಗ ನಿನ್ನೆ ಆದಂಥ ದೊಡ್ಡ ಮಟ್ಟದಲ್ಲಿ ದೇಶಾದ್ಯಂತ ಚರ್ಚೆ ಆದಂಥ 5 ಹುಲಿಗಳ ಮಾರಣ ಹೋಮ ಇತ್ತಲ್ಲ, ಆ ಮಾರಣ ಹೋಮ ಆದಂಥ ಆ ಒಂದು ವೀಣ್ಯಂ ವಲಯ ಇತ್ತಲ್ಲ, ಆ ವೀಣ್ಯಂ ವಲಯದಿಂದ ಸುಮಾರು ಒಂದು 5 ಕಿಲೋಮೀಟರ್ ಆಸ್ಪಾಸ್ನಲ್ಲಿರುವಂಥ ಕಾಡಂಚಿನ ಜನರನ್ನ ಮಾತಾಡ್ಸೋಣ ಅಂತೇಳಿ ನಾನು ಬಂದಿದ್ದೀನಿ. ಕೊತ್ತುಗುಳಿ ಅನ್ನುವ ಗ್ರಾಮ ಇದು. ಇಲ್ಲಿನ ಜನರನ್ನ ಮಾತಾಡಿಸ್ತೀನಿ, ಏನು ವಿಚಾರ ಏನು ಎತ್ತ ಅನ್ನೋದ್ರ ಬಗ್ಗೆ ಅವ್ರನ್ನೇ ವಿಚಾರ ಮಾಡೋಣ. ಸರ್, ತಮ್ಮ ಹೆಸರೇನು? ಶಿವಸ್ವಾಮಿ ಅಂತ ಸರ್. ಓಕೆ, ತಮಗೆ ಈ ವನ್ಯಜೀವಿಗಳಿಂದ ಏನೇನು ತಾಪತ್ರೆ ಆಗ್ತದೆ ಸರ್? ಮಾಮೂಲಿ ಸರ್, ಇಲ್ಲಿ ಕಾಡಂಚಿನ ಗ್ರಾಮ ಅಂತಂದಮೇಲೆ ಆನೆ ಮತ್ತು ಹಂದಿ, ಇವು ಕೋತಿ ಇವೆಲ್ಲ ಬಂದ್ಕೊಂಡೇ ಇರ್ತವೆ ಸರ್. ನಾವು ಯಾಕಂತಂದರೆ ನಮ್ಗೆ ರಸ್ತೆ ಚೆನ್ನಾಗಿದೆ, ಬಟ್ ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೂ ನಮ್ಗೇನಾದ್ರು ತೊಂದರೆ ಆದರೆ ರಾಮಪುರ ಅರಣ್ಯಾಧಿಕಾರಿಗಳು ಮತ್ತೆ ನಿಮ್ಮ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳೋದು ಸರ್, ಏನು ಹೇಳ್ತೀರಿ? ಇಲ್ಲ ಅಂತಲ್ಲ ಇದೆ, ಅಂದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನು ಮಾಡ್ತೀರಾ, ನಾವು ಕಾಡಂಚಲ್ಲಿ ಕುಂತಿರೋತಕ್ಕಂಥ ಜನ ನಾವು, ಅವರನ್ನು ಅವ್ರ ಜೊತೆ ನಾವು ರಕ್ಷಣೆ ಮಾಡಿಕೊಂಡು ಅವ್ರ ಜೊತೆ ನಾವು ಸೇರಿಕೊಂಡು ಏನೋ ಇರೋದು, ಅವ್ರ ಜೊತೆ ನಾವು ಒಡನಾಟ ಇಟ್ಕೊಂಡು ಬೆಳಕು ಹೋಗಬೇಕು, ಆ ರೀತಿ ನಮ್ಮ ಪರಿಸ್ಥಿತಿ ಇದೆ. ಬಸ್ಸು ಒಂದು 8 ಗಂಟೆಗೆ ಒಂದು ಬಸ್ ಹೋಗುತ್ತೆ. ಬಿಟ್ಟರೆ ಇಲ್ಲಿಂದ ನಾವು ಮತ್ತೆ ಆಟೋ ಒಂದು KSRTC ಒಂದು ಹೋಗುತ್ತೆ ಅಷ್ಟೇ. ಬೇರೆ ಏನು ವ್ಯವಸ್ಥೆ ಏನಿಲ್ಲ. ಇಲ್ಲಿಂದ ಹೋಗಬೇಕು ಅಂತಂದರೆ ನಾವು ಹೆಂಗೆ ಇದ್ರು ಮಿನಿಮಮ್ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದರೆ ಒಂದು 50 ಕಿಲೋಮೀಟ್ರ್ ಹೋಗಬೇಕು. 50ರಿಂದ 60-70 ಕಿಲೋಮೀಟ್ರ್ ಕೊಳ್ಳಾಲ ಹೋಗಬೇಕು. ಕೊಳ್ಳಾಲ ಬಿಟ್ಟರೆ ನಗರನೇ ಮೂಲಭೂತ ಸೌಕರ್ಯಗಳೆಲ್ಲ ಕಡಿಮೆ ಇದೆ. ಮಾಮೂಲಿ ಕಾಡಂಚಿನ ಗ್ರಾಮ ಅಂತಂದಮೇಲೆ ಆನೆ, ಕೋತಿ, ಹಂದಿ ಇವೆಲ್ಲ ಕಾಟ ಇದೆ. ನೀವು ಮನೇಲಿ ಹಸು ಸಾಕ್ತೀರಾ? ಹಸು ಇದೆ ಸರ್, ನಮ್ದಿಲ್ಲ, ಎಲ್ಲರೂ ಸಾಕಿರೋರ್ದಿದೆ. ಅವುಗಳನ್ನ ಕಾಡಿಗೆ ಕರ್ಕೊಂಡೋಗಿ ಮೇಯಕ್ಕೆಲ್ಲ ಕರ್ಕೊಂಡು ಹೋಗ್ತೀರಾ? ಬಿಡ್ತಾರೆ ಸರ್, ಕಾಡಿಗೆ ಬಿಡ್ತಾರೆ. ಅಲ್ಲೇನಾದ್ರೂ ಹುಲಿ ಅಥವಾ ಇನ್ನೇನಾದ್ರೂ ಹಾಳಿಯಾಗಿದ್ದು? ಮಾಮೂಲಿ ಹುಲಿ, ಚಿರತೆ ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಹಿಡಿದು ತಿನ್ನುವ ಘಟನೆನೂ ಇದೆ, ಇಲ್ಲ ಅಂತಲ್ಲ. ಹಂಗಾದಾಗ ಅರಣ್ಯಾಧಿಕಾರಿಗಳು ತಮ್ಮನ್ನ ತಮ್ಗೇನಾದ್ರೂ ಪರಿಹಾರ ಮತ್ತೇನಾದ್ರೂ ನೀಡ್ತಾರೆ ಹೇಗೆ? ಪಶುಗಳಿಗೆಲ್ಲ ಯಾವುದೇ ಆಹಾರ ಇದು ನೀಡಿಲ್ಲ ಸರ್. ಅಂದರೆ ಬೆಳೆ ಪರಿಹಾರಕ್ಕೆ ಆನೆ ತಿಂತ ಅಥವಾ ರಾಗಿ ತಿಂತ, ಜೋಳ ತಿಂತ, ಆನೆ, ಹಂದಿಗಿಲ್ಲ, ಆನೆ ಏನಾದ್ರು ಬಂದು ಫಸಲು ನಾಶ ಮಾಡ್ತು ಅಂತಂದರೆ ಅದಕ್ಕೆ ಅಷ್ಟು ಇಷ್ಟು ಪರಿಹಾರ ಕೊಡ್ತಾರೆ. ಅದು ಬಿಟ್ಟರೆ ಇನ್ನೇನಿಲ್ಲ, ಬೇರೆ ಏನಿಲ್ಲ. ಮತ್ತೆ ಕಾಡು ಪ್ರಾಣಿಗಳಿಂದ ನಿಮಗೆ ನಿರಂತರ ಸಮಸ್ಯೆ ಅಂತೂ ಇದೆ? ಎಂತೂ ಖಂಡಿತ ಸರ್, ಸಮಸ್ಯೆ ಇದೆ, ಇಲ್ಲ ಅಂತ. ನೀವು ಅವರ ವಿರುದ್ಧ ಹೋಗುದಿಲ್ಲ ಕಾಡು ಪ್ರಾಣಿಗಳ? ನಾವು ಹಂಗೆಲ್ಲ ಹೋಗಲ್ಲ. ನಾವು ಏನಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಅವ್ರು ಕರೆದು ತೋರಿಸಿ ಈ ರೀತಿ ಆಗಿದೆ ಸರ್ ಅಂತ ಅಂದ್ಬಿಟ್ಟು ಅವ್ರ ಕಡೆಯಿಂದ ನಾವು ಬಂದಷ್ಟು ಪರಿಹಾರ ತಗೋತೀವಿ. ನೋಡಿ, ಇದು ಈ ಕಾಡಂಚಿನ ಜನರು ಹೇಳ್ತಿರುವಂತ ಮಾತು.
ಕಾಡು ಪ್ರಾಣಿಗಳು ಕಾಡಂಚು ಅಂತೇಳಿ ಹೇಳಿದ್ರೆ ಅಲ್ಲಿ ನಮ್ಮ ಮನೆಯೊಳಗೆಲ್ಲ ಬರೋದು ಅಥವಾ ನಮ್ಮ ಮನೆಗೆಲ್ಲ ಅಥವಾ ನಮ್ಮ ಬೆಳೆಗಳಿಗೆಲ್ಲ ಹಾನಿ ಮಾಡೋದು ಸಹಜ. ಆದರೆ ನಾವು ವಿರುದ್ಧವಾಗಿ ಹೋಗೋದಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ನೋಡ, ಇನ್ನಷ್ಟು ಈ ಭಾಗದ ಜನರ ಬದುಕು ಬವಣೆಯನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆಗೆ ನಾನು ರಂಜಿತ್ ಶಿರಿಯ, ರಿಪಬ್ಲಿಕ್ ಕನ್ನಡದಿಂದ ಚಾಮರಾಜನಗರದಲ್ಲಿ.